ನಮಸ್ಕಾರ. ಈ ಆರೋಗ್ಯ ಭಾಗ್ಯದಲ್ಲಿ ನಾನು ಇನ್ನೊಂದು ವಿಷಯದ ಬಗ್ಗೆ ನಿಮಗೆ ಮುಖ್ಯವಾದ ವಿಷಯದ ಬಗ್ಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಬರ್ತಕ್ಕಂಥ ಒಂದು ಕಾಯಿಲೆ, ಕಾಮನ್ ಟು ಆಲ್ ಕಾಯಿಲೆ. ಇದನ್ನು ನಾವು ನೆಗಡಿ, ಶ್ವಾಸಾಂಗ ರೋಗಗಳಲ್ಲಿ ಬರ್ತಕ್ಕಂಥ ನೆಗಡಿ ಬಗ್ಗೆ ಎರಡು ಮಾತನ್ನು ನಿಮಗೆ ಜನರಲಿ ತಿಳಿಸ್ತಾ ಇದ್ದೀನಿ. ಯಾಕೆಂದರೆ ಉಸಿರಾಟಕ್ಕೆ ಸಂಬಂಧಪಟ್ಟಂಥ ರೋಗ ಇದು. ಇದರಲ್ಲಿ ಈ ನೆಗಡಿಯಲ್ಲಿ ಇವೆಷ್ಟು ಭಾಗಗಳು ರೋಗದಲ್ಲಿ ಭಾಗಿಯಾಗ್ತವೆ. ಯಾವ್ಯಾವುದು? ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಗಂಟಲು, ಮೂಗು, ಶ್ವಾಸನಾಳ, ಪುಪ್ಪುಸ, ಇದೆಲ್ಲ ಉಸಿರಾಟಕ್ಕೆ ಸಂಬಂಧಪಟ್ಟಂಥ ಭಾಗಗಳು. ಇವನ್ನೂ ಸಹ ನಾವು ಜೀವನದಲ್ಲಿ ಹೆಂಗೆ ಇಟ್ಕೊಬೇಕು ಅಂತ ಹೇಳಿದರೆ ಹಾಗೆ ಇಟ್ಕೊಬೇಕು. ನಾವು ಅದಕ್ಕೂ ಭಾಳ ಪ್ರಾಮುಖ್ಯತೆ ಕೊಡಬೇಕು. ನಾವು ಇವನ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಒಳಗಿನ ಭಾಗಗಳು ಇವೆಲ್ಲ ಜನರಲ್ಲಾಗಿ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಡಾಕ್ಟ್ರ್ ತಕ್ಕ ಹೋಗಬಾರ್ದು ಅಂತಲ್ಲ, ಡಾಕ್ಟ್ರ್ ತಕ್ಕ ಮೊದಲನೇ ಫಸ್ಟಿಗೆ ಹೋಗಿಬಿಡ್ಬೇಕು. ನಾವು ಈ ರೋಗಗಳ ಒಂದು ಸೂಕ್ಷ್ಮತೆ ಗೊತ್ತಾದ ತಕ್ಷಣ ಡಾಕ್ಟ್ರ್ಗಳ ಹೋಗಿ ಕದ ತಟ್ಟಬೇಕು. ಡಾಕ್ಟ್ರ್ ಹತ್ರ ಹೋದ್ರೇ ಇವೆಲ್ಲ ವಾಸಿಯಾಗೋದು. ನಾವು ವಾಸಿ ಮಾಡ್ಕೊಂತೀವಿ ಅಂತಂದ್ರೆ ಅದು ಆಗೋದಿಲ್ಲ. ಯಾವುದೇ ರೋಗಗಳಾಗಲಿ ಡಾಕ್ಟ್ರುಗಳ ಸಲಹೆ ಇಲ್ಲ. ಯಾಕಂದರೆ ಅವರು ಅಷ್ಟು ವರ್ಷ MBBS ಮಾಡಿರ್ತಾರೆ, ಅಷ್ಟು ಒಂದು ಸ್ಪೆಷಲೈಸೇಷನ್ ಮಾಡಿರ್ತಾರೆ, ಅದರೆಲ್ಲ ಅನುಭವ ಇರ್ತದೆ ಅವರಿಗೆ. ಅವ್ರು ಹೇಳ್ತಾರೆ ಯಾವ ಭಾಗದಲ್ಲಿ ಏನಾಗಿದೆ, ಏನು ಬಿಡುತ್ತೆ ಅಂತ ಅನ್ನೋದು ಅವರಿಗೆಲ್ಲ ಗೊತ್ತಿರ್ತದೆ. ನಾವು ಏನೇನೋ ಕೆಲಸ ಮಾಡೋಕ್ಕೆ ಹೋದರೆ ಅವೆಲ್ಲ ವಾಸಿಯಾಗಲ್ಲ. ನಾವು ತಕ್ಷಣ ಬಲ್ಲಂಥ ಡಾಕ್ಟ್ರ್ ತಕ್ಕ ಹೋಗಿ ಅದನ್ನು ತೋರಿಸಿ ಅವರಿಂದ ಮಾರ್ಗದರ್ಶನ ಪಡೆದು ಅವರಂತೆ ಆಹಾರ ಪಥ್ಯಗಳನ್ನು ಮಾಡ್ಕೊಂಡು ಇಂಜೆಕ್ಷನ್ ತಗೊಂಡುಕೊಂಡು ಮಾತ್ರೆಗಳನ್ನು ತೆಗೆದುಕೊಂಡು ಅವರಿಗೆಲ್ಲ ಗೊತ್ತಿರ್ತದೆ ಯಾವುದಕ್ಕೆ ಯಾವ ಮಾತ್ರೆ ಕೊಡಬೇಕು, ಯಾವ ಆಹಾರ ತಿನ್ನಿಸ್ಬೇಕು, ಯಾವ ನೀರು ಹೆಂಗೆ ಕುಡಿಬೇಕು ಅಂತ ಅನ್ನೋದು ಎಲ್ಲ ಮಾರ್ಗದರ್ಶನ ಮಾಡ್ತಿರ್ತಾರೆ. ನಾವು ಸುಮ್ಮನೆ ಯಾವುದೋ ಮೂಢನಂಬಿಕೆ ಕಂದಚಾರಗಳಿಗೆ ಬಲಿ ಬಿದ್ದು ಒಳ್ಳೊಳ್ಳೆ ಕಾಯಿಗಳು ದೇವ್ರು ಹಿಡ್ದತೆ, ಅದು ಹಿಡ್ದತೆ ಅಂತಂತೇಳಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಂಬರೋದು. ಸೈಕಾಟ್ರಿಕ್ ಈಗ ನಾವು ಅವು ಏನು ಆಗ್ತಿರ್ತವೆ ಅವನ್ನೆಲ್ಲ ಡಾಕ್ಟ್ರ್ ತಗ ಸಜೆಷನ್ ತಗೋಬೇಕು. ನೀವು ಯಾವುದೇ ಕಾರಣಕ್ಕೂ ಡಾಕ್ಟ್ರುಗಳು ದೇವ್ರಿದ್ದಂಗೆ. ಅವ್ರ ತಕ್ಕ ಹೋಗಿ ವಿಷಯ ಮಂಡನೆ ಮಾಡಿ, ಡಿಸ್ಕಷನ್ ಮಾಡಿ, ಡಾಕ್ಟ್ರೇ ನಮ್ಗೆ ಹಿಂಗೆ ಆಗ್ತಾಯಿದೆ ಅಂಥೇಳಿ ಅವರೆಲ್ಲ ಹೇಳ್ತಾರೆ. ಅವರಿಗೆಲ್ಲ ಪರಿಹಾರ ಗೊತ್ತಿರ್ತದೆ ಅವರಿಗೆ. ಹೀಗಾಗಿಬಿಟ್ಟು ನಾವು ಡಾಕ್ಟ್ರ್ ಆಗಬಾರ್ದು ಅಂತ ಹೇಳಿ ನಾನು ಸೂಕ್ಷ್ಮ ವಿಷಯಗಳನ್ನು ನಾನು ನಿಮಗೆ ಹೇಳ್ತೇನೆ ಅಷ್ಟೇ. ಡಾಕ್ಟ್ರುಗಳ ಮಾರ್ಗದರ್ಶನ ಇಲ್ಲದಲ್ಲೇ ಏನು ಮಾಡಬೇಡ್ರಿ ನೀವು. ಅದಕ್ಕೋಸ್ಕರ ಈ ನೆಗಡಿ ಆದ ಇಟ್ಟಿಗೆ ನೀವು ಕೆಲವರು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ನಾವು ಡಾಕ್ಟ್ರ್ ತಗೊಂಗಿಲ್ಲಪ್ಪ, ನಾವು ಇಲ್ಲೇ ವಾಸಿ ಮಾಡ್ಕೊಂಡಿಲ್ಲ. ಅದು ಟ್ರೀಟ್ಮೆಂಟ್ ತಗೊಳ್ಳೇಬೇಕು. ಅದಕ್ಕೆ ಇಲ್ಲಾಂದರೆ ಇನ್ಫೆಕ್ಷನ್ ಆಗಿರ್ತದೆ. ಸೂಕ್ಷ್ಮಾಣುಗಳು, ಅನೇಕ ಸೂಕ್ಷ್ಮ ವೈರಸ್ಗಳು ಒಳಗಡೆ ಸೇರ್ಕೊಂಡಿರ್ತವೆ. ಅವೆಲ್ಲ ಸಾಯ್ಬೇಕು ಅಂತಂದರೆ ಆ್ಯಂಟಿಬಯೋಟಿಕ್ ತೊಗೊಳ್ಳೇಬೇಕು. ಅದು ಡಾಕ್ಟ್ರ್ ಕೊಡ್ತಾರೆ. ಡಾಕ್ಟ್ರ್ ತಕ್ಕ ನೀವು ಹೋಗಿಬಿಟ್ಟು ಮಾರ್ಗದರ್ಶನ ಪಡೆದು ಅದನ್ನು ನೀವು ತೊಗೊಂಡ್ರೆ ಮಾತ್ರ ಅದು ಬೇಗ ವಾಸಿ. 20 ದಿವಸಕ್ಕೆ ವಾಸಿ ಆಗೋದು, 5 ದಿವಸಕ್ಕೆ ವಾಸಿ ಆಗೋದು. ಹೀಗಾಗಿಬಿಟ್ಟು ಅದಕ್ಕೆ ಎಷ್ಟು ಮಾತ್ರೆ ಕೊಡಬೇಕು, ಎಷ್ಟು ಔಷಧಿ ಕೊಡಬೇಕು ಅನ್ನೋದು ಅವರಿಗೆಲ್ಲ ಗೊತ್ತಿರ್ತದೆ. ಹೀಗಾಗಿಬಿಟ್ಟು ಈ ಭಾಗಗಳು ಶ್ವಾಸಾಂಗ ಭಾಗಗಳಿಂದ ನೆಗಡಿ ಪ್ರಾರಂಭವಾಗುತ್ತದೆ. ಗಂಟಲು, ಶ್ವಾಸನಾಳ, ಪಂಚೇಂದ್ರಿಯಗಳಲ್ಲಿ ಒಂದಾದ ಹಾಗೂ ಸೇವಿಸಿದ ಗಾಳಿಯನ್ನು ಶುದ್ಧಗೊಳಿಸುವ ಕಾರ್ಯವನ್ನು ಮಾಡುವ ಕೆಲಸ ಮೂಗಿಗೆ ಸಂಬಂಧಪಟ್ಟದ್ದು. ನಾವು ಗಾಳಿಯನ್ನು ಏನು ಉಸಿರಾಡ್ತೀವಿ ಅದು ಎಲ್ಲ ಫಿಲ್ಟ್ರ್ ಮಾಡಿ ಒಳಗಡೆ ಕಳಿಸ್ತಿರ್ತದೆ. ಈಗ ಪ್ರತಿಯೊಬ್ಬ ಮನುಷ್ಯನಿಗೆ ಈ ರೋಗವು ಮೇಲಿಂದ ಮೇಲೆ ಈ ನೆಗಡಿ ಆ ವಾತಾವರಣದಲ್ಲಿ ಅತಿ ಶೈತ್ಯದಿಂದ ಬರುವುದಾದರೂ ಬರ್ತತೆ. ಆಮೇಲೆ ಯಾವುದೇ ಕಾಲದಲ್ಲಿ ಬರುವುದುಂಟು. ಅನೇಕರಿಗೆ ನೆಗಡಿ ಎಂದರೆ ಸಾಮಾನ್ಯ ರೋಗವೆಂದು ತಪ್ಪು ಅಭಿಪ್ರಾಯ ಪಡುತ್ತಾರೆ. ಅದು ಸಾಮಾನ್ಯ, ಇದು ನೆಗಡಿ ಆಗೈತೆ, ಇದೇನು ಮಾಡ್ತದೆ ಬಿಡು ಅಂತಂತೇಳಿ ನಾವು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಇದು ಹೋಗ್ತಾ ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂತ ಹೇಳಿದ್ರೆ ಇನ್ನೂ ಉಲ್ಬಣಗೊಂಡು ಇನ್ನೇನನ್ನು ಅನಾಹುತಗಳು ಆಗಿಬಿಡ್ತಾವೆ. ಹೀಗಾಗಿಬಿಟ್ಟು ತಕ್ಷಣ ನಾವು ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ಪಡಿಬೇಕು. ಶೀತದಿಂದ ಬರ್ತತೆ, ವಾತಾವರಣದ ಕಲ್ಮಶದಿಂದ ಬರ್ತತೆ,
ಅನೇಕರಿಗೆ ನೆಗಡಿಯಿಂದ ಸಾಮಾನ್ಯ ರೋಗ ತಪ್ಪು ಅಭಿಪ್ರಾಯ ತಿಳ್ಕೊಂಡಿದ್ದಾರೆ. ಆದರೆ ನೆಗಡಿಯಂತಹ ರೋಗವಿಲ್ಲ ಎಂಬ ಗಾದೆಯ ಮಾತು ಗಮನಿಸಿದಾಗ ಇದರ ಮಹತ್ವ ತಿಳಿತದೆ. ನೆಗಡಿ ಇನ್ನಿತರ ರೋಗಗಳಿಗೆ ದಾರಿ ಮಾಡಿಕೊಡುವುದರಿಂದ ಇದನ್ನು ಪ್ರಾರಂಭಿಕ ಹಂತದಲ್ಲಿ ಚಿಕಿತ್ಸೆಗೆ ನಾವು ತಗೊಬೇಕು. ಡಾಕ್ಟ್ರ್ ಹತ್ರ ಓಡಬೇಕು. ಹೋಗಿ ಅವರು ತಕ್ಷಣ ನಮಗೆ ಆ್ಯಂಟಿಬಯೋಟಿಕ್ ಕೊಟ್ಟು ಅದನ್ನು ಏನೋ ಒಂದು ರೀತಿಯಿಂದ ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಮೊದಲು ಈ ರೋಗ ಏನಾಗುತ್ತೆ ಅಂತಂದರೆ ಪ್ರಾರಂಭವಾದಾಗ ಮೂಗಿನಿಂದ ಸ್ಟಾರ್ಟ್ ಆಗುತ್ತೆ. ಮೂಗಿನಿಂದ ಸ್ಟಾರ್ಟ್ ಆಗಿ ಅದು ಗಂಟಲು, ಧ್ವನಿ, ಪೆಟ್ಟಿಗೆ ಮತ್ತು ಶ್ವಾಸಕೋಶಗಳು ಹೀಗೆ ಮುಂದುವರ್ಕೊಂತ ಹೋಗ್ತಿರ್ತದೆ. ಅಲ್ಲಿ ಒಂದು ಶೀತ ಜ್ವರಕ್ಕೆ ತಿರುಗ್ಬೋದು, ಜ್ವರನೂ ಬರ್ಬೋದು ಇದರ ಕಾಲಾಗಿ. ಇದೊಂದು ವೈರಸ್ ಕ್ರಿಮಿಯಿಂದ ಉಂಟಾಗುವ ರೋಗ, ಅಂಟು ರೋಗ ಇದು. ಒಬ್ಬರು ನೆಗಡಿ ಆದಾಗೆ ಅವ್ರ ಪಕ್ಕದಾಗ ಕೂತ್ಕೊಂಡ್ರೆ ನಮಗೂ ನೆಗಡಿ ಆಗುತ್ತೆ. ಆವಾಗ ಮೊದಲು ಇದು ಒಂದು ಗಂಟಲಲ್ಲಿ ಕೆರೆತ ಉಂಟಾಗುತ್ತೆ ಸೋಂಕು ತಗುಲಿದ ಮೇಲೆ. ಆಮೇಲೆ ಕೆರೆತ ಉಂಟಾಗಿ ನೀರು ಸುರಿಯಲಾರಂಭಿಸ್ತದೆ ಮೂಗಿನಲ್ಲಿ. ಆಮೇಲೆ ತಲೆಭಾರ ಆಗುತ್ತೆ, ಶೀನುಗಳು ಬರ್ತವೆ, ಗಂಟಲು ಕೆರೆತ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅನೇಕ ಲಕ್ಷಣಗಳು, ಆಮೇಲೆ ಕೈಕಾಲು ನೋವು, ಮೈ ನೋವು, ಆಮೇಲೆ ತಲೆನೋವು, ಯಾವುದೇ ಕೆಲಸ ಮಾಡೋಕ್ಕೂ ನಮಗೆ ಹಿಂಜರಿಕೆ ಉಂಟಾಗುತ್ತೆ, ಬೇಜಾರಾಗುತ್ತೆ, ಕೆಲಸ ಮಾಡಲು ಅನಾಸಕ್ತಿ ಉಂಟಾಗುತ್ತೆ, ಮೈ ಬಿಸಿ ಅನ್ನಿಸೋದು. ಇವು ರೋಗದ ಲಕ್ಷಣಗಳು, ಈ ನೆಗಡಿಯ ಲಕ್ಷಣಗಳು. ಇದು ಬಂತಂದ್ರೆ ಮನುಷ್ಯನಿಗೆ ಭಾಳ ಕಿರಿಕಿರಿ ಆಗ್ಬಿಡ್ತದೆ ಮನಸ್ಸಿಗೆ. ಆದ್ದರಿಂದ ಇದು ಕಂಡ ತಕ್ಷಣಕ್ಕೆ ನಾವು ಡಾಕ್ಟ್ರ್ ತಗ ಚಿಕಿತ್ಸೆಯನ್ನು ಪಡಿಬೇಕಾಗುತ್ತೆ. ನೆಗಡಿಯನ್ನು ಗುಣಪಡಿಸಲು ಒಂದು ನಿರ್ದಿಷ್ಟ ಗೊತ್ತಾದ ಯಶಸ್ವಿ ಚಿಕಿತ್ಸೆ ಎಂಬುದು ಇನ್ನಾರಿಗೂ ಗೊತ್ತಿಲ್ಲ. ಅದು 1 ವಾರ 15 ದಿವಸ ಇದ್ದೇ ಇರ್ತದೆ. ಡಾಕ್ಟ್ರ್ ಟ್ರೀಟ್ಮೆಂಟ್ ಕೊಟ್ಟರೂ ಸಹ 8 ದಿವಸ ನಮ್ಮನ್ನು ಕಾಡಿಸ್ತದೆ. ಅದು ಕಾಡಿಸೇ ಹೋಗೋದು, ಯಾವ ಚಿಕಿತ್ಸೆಗೂ ಬಗ್ಗೋದಿಲ್ಲ ಅದು. ಸುಮಾರು 1 ವಾರದ ಬಳಿಕ ರೋಗವು ತನ್ನಷ್ಟಕ್ಕೆ ತಾನೇ ದೂರ ಆಗ್ತಾ ಹೋಗ್ತಿರ್ತದೆ. ಅದಕ್ಕೆ ನೋವು ಹಾಗೂ ಇತರೆ ತೊಂದರೆಗಳು ಕಡಿಮೆ ಆಗುವ ವಿಶ್ರಾಂತಿ ಬೇಕು. ಅದಕ್ಕೆ ಡಾಕ್ಟ್ರು ಕೊಟ್ಟ ಮಾತ್ರೆಗಳನ್ನು ಸರಿಯಾಗಿ ತೆಗೆದುಕೊಳ್ಬೇಕು. ಆಮೇಲೆ ಉಸಿರಾಟಕ್ಕೆ ತೊಂದರೆ ಇದ್ದರೆ ಕೆಲವೊಂದು ಉಸಿರಾಟಕ್ಕೆ ಸರಾಗವಾಗಿ ಉಸಿರಾಡಂಗೆ ಕೆಲವೊಂದು ಔಷಧಿಗಳಿದ್ದಾವೆ, ಡಾಕ್ಟ್ರ್ ಕೇಳಿ ಅದನ್ನ ಬರ್ಸ್ಕೊಂಡು, ಕೆಲವೊಂದು ಹನಿಗಳು ಸಿಗ್ತವೆ ನಾಸಲ್ ಡ್ರಾಪ್ಸ್ ಅಂತಂತೇಳಿ, ಅವು ಡಾಕ್ಟ್ರ್ ಕೇಳ್ಕೊಂಡು ಅದನ್ನು ಬರ್ಸ್ಕೊಂಡು ಆ ಡ್ರಾಪ್ಸ್ನ ಮೂಗಿನಲ್ಲಿ ಹಾಕ್ಕೊಬೇಕು. ಆವಾಗ ಉಸಿರಾಟಕ್ಕೆ ಸ್ವಲ್ಪ ಒಳ್ಳೆ ಇದಾಗಿ ಡಾಕ್ಟ್ರ್ ಪರ್ಮಿಷನ್ ತಗೊಂಡು ಅದನ್ನ ತಗೊಬೇಕು. ಆಮೇಲೆ ಬಿಸಿನೀರಿನಾಗೆ, ಬೆಚ್ಚಗಿನ ನೀರಿನಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿ ಬೆಳಿಗ್ಗೆ ಎದ್ದ ತಕ್ಷಣ ಮುಕ್ಕಳಿಸ್ಬೇಕದು. ಅದು ಅದರಲ್ಲಿರ್ತಕ್ಕಂಥ ಎಲ್ಲ ಕಲ್ಮಶ ಹೊರಟೋಗುತ್ತೆ, ಸ್ವಲ್ಪ ಅಂಟಿಕೊಳ್ಳುವುದಿಲ್ಲ. ಮಕ್ಕಳಿಗೆ ಮೂಗು ಕಟ್ಟಿದಂತಾಗಿದ್ದರೆ ಆ ಡಾಕ್ಟ್ರ್ ಸಲಹೆ ಪಡೆದ್ಬಿಟ್ಟು ಅದಕ್ಕೆ ಅವರಿಗೆ ಒಂದು ಡ್ರಾಪ್ಸನ್ನು ಕೊಡ್ತಾರೆ, ಅವನ್ನ ಹಾಕಬೇಕು. ಹೀಗೆ ಮೇಲಿಂದ ಮೇಲೆ ನೆಗಡಿಯ ವಿಕಾರವಿದ್ದವರು ಕೋಲ್ಡ್ ವ್ಯಾಕ್ಸಿನ್ ಕೆಲವೊಂದು ವೈದ್ಯರ ಸಲಹೆ ಪಡೆದು ಇಂಜೆಕ್ಷನ್ನು ಅವರು ಮಾತ್ರೆ ತಗೊಬೇಕಾಗತ್ತೆ. ಹೀಗೆ ಇದನ್ನು ನಾವು ಈಸಿಗೆ ಪರಿಗಣಿಸಿದರೆ ಇದು ಅಪಾಯಕಾರಿ. ಆದ್ದರಿಂದ ಎರಡೂ ಒಳ್ಳೆಗಳಲ್ಲಿ ಸರಾಗವಾಗಿ ಉಸಿರಾಡೋಕ್ಕೆ ಅನುಕೂಲತೆ ಆಗುವ ರೀತಿಯಲ್ಲಿ ರಾತ್ರಿಯೆಲ್ಲ ನಿದ್ರೆ ಬಂದಿರಲ್ಲ, ಅನೇಕ ಇನ್ನೂ ಮನೆಮದ್ದು ಇದ್ದಾವೆ, ಅವನ್ನೆಲ್ಲ ನಾವು ಹೇಳ್ಬೋದು. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಅವನ್ನೆಲ್ಲ ಅನುಸರಿಸ್ಕೊಂತ ಹೋದರೆ ಭಾಳ ಸಮಸ್ಯೆಗಳು ಉಂಟಾಗಿಬಿಡ್ತವೆ. ಈಗಿನ ರೋಗಗಳು ಹೇಳಕ್ಕೆ ಬರೋದಿಲ್ಲ, ಮೆಡಿಕಲ್ ಟ್ರೀಟ್ಮೆಂಟ್ ಬೇಕೇ ಬೇಕು. ಈ ಆಯುರ್ವೇದಿಕ್ಕು ಹಂಗೆ ಹೋದರೆ ಅವು ಮಾತು ಕೇಳೋದಿಲ್ಲ. ಈಗೆಲ್ಲ ಸೀರಿಯಸ್ ಇರ್ತವೆ. ಈ ವೈರಸ್ಗಳು, ಅಟ್ಯಾಕ್ ಆಗೋಂಥ ವೈರಸ್ಗಳು ಒಂಥರ ಇರೋದಿಲ್ಲ. ಆದ್ದರಿಂದ ನಮ್ಮ ಎಚ್ಚರಿಕೆಯಿಂದ ನಾವು ಡಾಕ್ಟ್ರನ್ನ ಭೇಟಿಯಾಗಿ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ತಗೊಬೇಕು ವಿನಃ ನಾವು ಮನೆಮದ್ದುಗಳನ್ನು ಮಾಡ್ಕೊಂತ ಕೂತ್ಕೊಂಡ್ರೆ ಅಲ್ಲ ಬರ್ತವೆ. ಅವೆಲ್ಲ ಮೆಣಸು, ಬೆಳ್ಳುಳ್ಳಿ, ಶುಂಠಿ, ತುಳಸಿ ಎಲೆ, ಆ ಎಲೆ, ಈ ಎಲೆ ಅಂತ ಮಾಡ್ಕೊಂಡು ತಿನ್ಬೇಕು. ಅದು ಒಳ್ಳೆಯದೇ ಅಲ್ಲ, ಇಲ್ಲಿ ಏನು ಅದೇ ಮಾಡಬಾರ್ದು ಅಂತಲ್ಲ. ಒಂದು ತಾತ್ಕಾಲಿಕವಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಅದನ್ನು ಮಾಡ್ಕೊಬೋದು. ಈ ಶಾಶ್ವತ ಪರಿಹಾರಕ್ಕೆ ನಾವು ಡಾಕ್ಟ್ರನ್ನ ಭೇಟಿ ಆಗಲೇಬೇಕು. ಪ್ರತಿಯೊಂದು ಕಾಯಿಲೆಗೆ ಸಣ್ಣದಿರಲಿ ದೊಡ್ಡದಿರಲಿ ಎಂಥದೇ ಇರಲಿ ನಾವು ಡಾಕ್ಟ್ರನ್ನ ಭೇಟಿ ಆಗಬೇಕು, ಅವರಿಂದ ಮಾರ್ಗದರ್ಶನ ಪಡಿಬೇಕು, ಟ್ರೀಟ್ಮೆಂಟ್ ತಗೊಬೇಕು, ಅದಕ್ಕೆ ಪರಿಹಾರ ಹುಡ್ಕೊಬೇಕು. ಕೆಲವರು
ನೆಗಡಿ ಬಂದಾಗ, ಜ್ವರ ಬಂದಾಗ, ವಾಂತಿ ಆದಾಗ ಆ ದೇವ್ರನ್ನ ಕೇಳಿಸೋದು, ದೇವ್ರ ತಕ್ಕೋಗಿ ಬೇಡಿಕೊಳ್ಳೋದು, ಅಪ್ಪಣೆ ಕೇಳೋದು, ದೇವಸ್ಥಾನದಲ್ಲಿ ಮಲಗೋದು. ಮನುಷ್ಯನ ದೇಹಕ್ಕೆ ಅಂಟದು ಅದು ಹೆಂಗೆ ಬಂದು ಬಿಡಿಸ್ತತೆ. ಆ ದೇವ್ರು ಅಂದ್ರೆ ಒಂದು ನಂಬಿಕೆ, ಆಶೀರ್ವಾದ ಮಾಡಿಸ್ತತೆ, ಕಳಿಸ್ತತೆ. ಅದನ್ನು ನಾವು ಎಲ್ಲಿ ತಗೊಬೇಕು ಟ್ರೀಟ್ಮೆಂಟು? ಇನ್ನೊಬ್ಬರು ದೇವ್ರಿದ್ದಾರೆ, ಮನುಷ್ಯ ದೇವರು, ಡಾಕ್ಟ್ರು, ಅವ್ರ ತಕ್ಕ ಹೋಗ್ಬೇಕು. ಅವ್ರ ತಕ್ಕೋಗಿ ಆ ದೇವ್ರ ತಗ ನಾವು ನಮ್ಮ ಕಾಯಿಲೆಯ ಒಂದು ಸ್ವರೂಪ ಹೇಳಿದ್ರೆ ಆ ದೇವರು ನಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಒಳ್ಳೊಳ್ಳೆ ಮಾತ್ರೆ, ಇಂಜೆಕ್ಷನ್ ಕೊಟ್ಟು ತಕ್ಷಣ ಪರಿಹಾರ ಮಾಡ್ತಾರೆ. ಅದನ್ನು ಬಿಟ್ಟು ನಾವು ಏನೇನೋ ಹುಚ್ಚಾಟ ಆಡ್ಕೊಂಡು ಅವ್ರ ತಕ್ಕ ಹೋಗಿ ಇವ್ರ ತಕ್ಕ ಹೋಗಿ ದೇವ್ರ ತಕ್ಕ ಹೋಗೋದು ಅಂತಂತೇಳಿ ಅದು ಈಗ ಆಲ್ಮೋಸ್ಟ್ ಆಲ್ ಈ ಸೈಕೆಟ್ರಿಕ್ ಎಲ್ಲ ಏನು ಸನ್ನಿಪಾತ ಆಗಿರ್ತತೋ ಅವರೆಲ್ಲ ದೇವ್ರ ತಕ್ಕ ಹೋಗ್ತಾರೆ. ನಮಗೆ ದೆವ್ವ ಹಿಡ್ದತೆ ಆಗಿಡ್ದತೆ, ಅಲ್ಲಿ ನರಗಳ ದೌರ್ಬಲ್ಯದಿಂದ ಅವರಿಗೆ ಸಮಸ್ಯೆ ಕ್ರಿಯೇಟ್ ಆಗಿರ್ತದೆ. ಅವರು ಹುಚ್ಚುಚ್ಚು ಥರ ಆಡೋದು, ಅವರು ಏನೇನೋ ಆಡೋದು ಅಂದ್ರೆ ನರಗಳು ಕೆಲಸ ಮಾಡ್ತಾ ಇರಲ್ಲ. ಅವ್ರನ್ನ ನಾವು ಡಾಕ್ಟ್ರ್ ತಕ್ಕ ಹೋಗಿನೇ ಪರಿಹಾರ ಮಾಡ್ಕೊಬೇಕು. ದೇವರು ದಿಂಡ್ರು ಅವೆಲ್ಲ ಏನು ಕೆಲಸ ಮಾಡೋದಿಲ್ಲ. ಅವು ನಾವು ನೋಡ್ತಿರ್ತೀವಿ ದಿನನಿತ್ಯದಲ್ಲಿ, ಹಳ್ಳಿ ಜೀವನದಲ್ಲಿ ಕೆಲವರು ಬಂದು ಏನೇನೋ ಮಾಡ್ತಿರ್ತಾರೆ, ಏನೇನೋ ಆಗ್ತಿರ್ತದೆ. ಅದೆಲ್ಲ ಮಾಡೋಂಗಿಲ್ಲ. ಅದು ಪ್ರತಿಯೊಂದಕ್ಕೂ ನಮ್ಮ ದೇಹಕ್ಕೆ ತೊಂದರೆ ಆದಾಗ ಡಾಕ್ಟ್ರನ್ನ ಮೊರೆ ಹೋಗ್ಬೇಕು ವಿನಃ ಇನ್ಯಾರ ಕೈಲಿಂದಲೂ ಅದನ್ನು ಸರಿಪಡಿಸೋಕ್ಕೆ ಆಗೋದಿಲ್ಲ. ಇದನ್ನು ಗಮನದಲ್ಲಿ ಇಟ್ಕೊಂಡು ಎಲ್ಲ ಸಾರ್ವಜನಿಕರು ಎಲ್ಲರೂ ನಮಗೆ ದೈಹಿಕವಾಗಿ ಏನಾದರೂ ಪ್ರಾಬ್ಲಮ್ ಆದರೆ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಬೇಕು ಡಾಕ್ಟ್ರುಗಳ ಮಾರ್ಗದರ್ಶನದಲ್ಲಿ. ಇದನ್ನು ಬಿಟ್ಟು ನಾವೇನೋ ಹುಚ್ಚಾಟ ಆಡೋಕ್ಕೆ ಹೋದರೆ ಅದಿನ್ನೂ ಉಲ್ಬಣಗೊಂಡು ನಮ್ಮ ಜೀವಕ್ಕೆ ಧಕ್ಕೆ ಆಗಿಬಿಡ್ತದೆ. ಇಷ್ಟು ಹೇಳ್ತಾ ನಾನು ಈ ಭಾಗದಲ್ಲಿ ಇವತ್ತು ಈ ನೆಗಡಿ ಬಗ್ಗೆ, ಸ್ವರೂಪದ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಇದನ್ನು ನೀವೆಲ್ಲ ಪಾಲಿಸ್ತೀರಾ ಅಂತಂತೇಳಿ ತಿಳ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.